ಸ್ನೇಹಿತರೆ ನಮಸ್ಕಾರ. ಕೊಪ್ಪಳದಲ್ಲಿ ಯಾರ್ಯಾರಿದ್ದೀರಲ್ವ ಅವ್ರಿಗೆ ಒಂದು ಕೆಲಸ ಖಾಲಿ ಇದೆ ಸ್ನೇಹಿತರೆ. ಅರ್ಜಿ ಹಾಕಲು ನೀವು ರೆಡಿ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸ್ನೇಹಿತರೆ ಮೊದಲನೇದಾಗಿ ಯಾರ್ಯಾರು ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಯಾಕಂದರೆ ನಾವು ಹಾಕುವಂಥ ಪ್ರತಿಯೊಂದು ಯೂಸ್ಫುಲ್ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಸ್ನೇಹಿತರೆ. ಮಹಿಳಾ ಮತ್ತು ಮಕ್ಕಳ ಒಂದು ಅಭಿವೃದ್ಧಿ ಇಲಾಖೆಯಿಂದ ಪೋಷಣ ಅಭಿಯಾನದಡಿಯಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ 2 ಹಾಗೂ ಕನಕಗಿರಿ ಯೋಜನೆ ಮಟ್ಟದಲ್ಲಿ 1 ಸೇರಿ 3 ಹುದ್ದೆಗಳು ಖಾಲಿ ಇದ್ದಾವೆ ಸ್ನೇಹಿತರೆ. ಈ ಒಂದು ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸ್ನೇಹಿತರೆ. 4/3 ಅಂದರೆ ನೆಕ್ಸ್ಟ್ ತಿಂಗಳು ಮಾರ್ಚ್ 4ರ ಒಂದು ದಿನಾಂಕದಂದು ಕೊನೆಯ ದಿನವಾಗಿರುತ್ತೆ. ಸರ್ಕಾರದ ಒಂದು ಆದೇಶದ ಒಂದು ನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಅಂದರೆ ಬೆಂಗಳೂರಲ್ಲಿ ಪತ್ರ ಸಂಖ್ಯೆ ಅನ್ವಯ ಘೋಷಣಾ ಅಭಿಯಾನ ಒಂದು ಯೋಜನೆಯಡಿಯಲ್ಲಿ ಜಿಲ್ಲಾ ಮಟ್ಟದ ಒಂದು ಜಿಲ್ಲಾ ಕಾರ್ಯಕ್ರಮ ಒಂದು ಸಹಾಯಕರ ಹುದ್ದೆ ಹಾಗೂ ಕನಕಗಿರಿ ಜಿಲ್ಲೆಯಲ್ಲಿ ತಾಲೂಕು ಸಂಯೋಜಕರ ಹುದ್ದೆಗೆ ಖಾಲಿ ಇದ್ದಾವೆ ಸ್ನೇಹಿತರೆ. ನೇಮಕಾತಿಗೆನ್ನ ಅರ್ಜಿ ಕರೆದಿದ್ದಾರೆ ಸ್ನೇಹಿತರೆ. ಪೋಷಣ ಅಭಿಯಾನ ಒಂದು ಯೋಜನೆಯ ಒಂದು ಜಿಲ್ಲೆಯಲ್ಲಿ ಜಾರಿಯಲ್ಲಿರುವವರಿಗೆ ಮಾತ್ರ ಎಂಬ ಒಂದು ಷರತ್ತುಗಳು ಒಳಪಟ್ಟು ನೇರ ಗುತ್ತಿಗೆ ಆಧಾರದಲ್ಲಿ ಈ ಒಂದು ಹುದ್ದೆಗಳನ್ನು ಭರ್ತಿ ಮಾಡಲಾಗುತ್ತೆ ಸ್ನೇಹಿತರೆ. ಜಿಲ್ಲಾ ಸಂಯೋಜಕ ಒಂದು ಹಾಗೂ ಜಿಲ್ಲಾ ಕಾರ್ಯಕ್ರಮ ಸಹಾಯಕರ ಮತ್ತು ಕನಕಗಿರಿ ಯೋಜನೆಯ ತಾಲೂಕು ಸಂಯೋಜಕರ ಒಂದು ಹುದ್ದೆಗೆ ಅರ್ಜಿ ಬಯಸುವವರು 4/3/2025 ಒಳಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಇನ್ನು ಸ್ನೇಹಿತರೆ ಜಾಬ್ ಒಂದು ವಿವರ ನೋಡುವುದಾದರೆ ಜಿಲ್ಲಾ ಸಂಯೋಜಕರ ಒಂದು ಹುದ್ದೆ ಅಭ್ಯರ್ಥಿ ಪದವಿ ಪಡೆದಿರಬೇಕು, ವಿಜ್ಞಾನ ಅಥವಾ IT ವಿಷಯದಲ್ಲಿ ಡಿಪ್ಲೊಮಾ ಹೊಂದಿರಬೇಕಾಗುತ್ತೆ ಸ್ನೇಹಿತರೆ. ಅಪ್ಲಿಕೇಶನ್ ನಿರ್ವಹಣೆ ವಿಷಯದಲ್ಲಿ 2 ವರ್ಷದ ಒಂದು ಅನುಭವ ಇರಬೇಕಾಗುತ್ತೆ. ಸ್ಥಳೀಯ ಭಾಷೆಯಲ್ಲಿ ಉತ್ತಮವಾಗಿ ಮಾತನಾಡುವ ಹಾಗೂ ಬರೆಯುವ ಒಂದು ಕೌಶಲ್ಯ ಹೊಂದಿರಬೇಕಾಗುತ್ತೆ. ಕಂಪ್ಯೂಟರ್ ಜ್ಞಾನ ಕಡ್ಡಾಯವಾಗಿರುತ್ತೆ ಸ್ನೇಹಿತರೆ. ಸಂಚಾರ ಒಂದು ನಡೆಯುವುದು ಕಡ್ಡಾಯ ಆಗಿರುತ್ತೆ. ಸ್ಥಳೀಯ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುತ್ತೆ ಸ್ನೇಹಿತರೆ. ಜಿಲ್ಲಾ ಒಂದು ಕಾರ್ಯಕ್ರಮ ಸಹಾಯಕರ ಒಂದು ಹುದ್ದೆ ಇದ್ದು ಪದವಿ ಪಡೆದಿರಬೇಕಾಗುತ್ತೆ. ಮ್ಯಾನೇಜ್ಮೆಂಟ್ ಅಥವಾ ಸಮಾಜ ವಿಜ್ಞಾನ ಅಥವಾ ನ್ಯೂಟ್ರಿಷನ್ ವಿಷಯದಲ್ಲಿ ಸ್ನಾತಕೋತ್ತರ ಒಂದು ಡಿಪ್ಲೊಮಾ ಹೊಂದಿರಬೇಕಾಗುತ್ತೆ. ಸಾಮರ್ಥ್ಯ ಒಂದು ಅಭಿವೃದ್ಧಿ ಹಾಗೂ ಸಾಮರ್ಥ್ಯ ಅಭಿವೃದ್ಧಿ ಕೌಶಲ್ಯಗಳ ವಿವರದಲ್ಲಿ 2 ವರ್ಷದ ಒಂದು ಅನುಭವವನ್ನು ಪಡೆದಿರಬೇಕಾಗುತ್ತೆ. ಸ್ಥಳೀಯ ಭಾಷೆಯಲ್ಲಿ ಉತ್ತಮವಾಗಿ ಮಾತನಾಡಬೇಕಾಗುತ್ತೆ, ಜೊತೆಗೆ ಬರೀಬೇಕಾಗುತ್ತೆ. ಕೌಶಲ್ಯ ಹಾಗೂ ಕಂಪ್ಯೂಟರ್ ಜ್ಞಾನ ಅಥವಾ ಇಮೇಲ್ ID ಕಳಿಸುವುದು, ಗುಂಪು ಚರ್ಚೆ, ಸಂಚಾರ ನಡೆಸುವುದು ಕಡ್ಡಾಯ ಆಗಿರುತ್ತೆ ಸ್ನೇಹಿತರೆ. ಇದರಲ್ಲೂ ಸಹ ನೀವು ಸ್ಥಳೀಯ ಒಂದು ಅಭ್ಯರ್ಥಿಗಳಿಗೆ ಅವಕಾಶ ಇದೆ ಸ್ನೇಹಿತರೆ. ತಾಲೂಕು ಒಂದು ಸಂಯೋಜಕರ ಹುದ್ದೆ ಹೊಂದಿದ್ದು ಪದವಿ ಪಡೆದಿರಬೇಕಾಗುತ್ತೆ. ಸಾಫ್ಟ್ವೇರ್ ಅಪ್ಲಿಕೇಶನ್ ಸಪೋರ್ಟ್ ವಿಷಯದಲ್ಲಿ 2 ವರ್ಷಗಳ ಒಂದು ಅನುಭವ ಇರಬೇಕಾಗುತ್ತೆ ಸ್ನೇಹಿತರೆ. ಸ್ಥಳೀಯ ಒಂದು ವಿಷಯದಲ್ಲಿ ಉತ್ತಮವಾಗಿ ಮಾತನಾಡುವುದು ಮತ್ತು ಬರೆಯುವುದು ಹೊಂದಿರಬೇಕಾಗುತ್ತೆ ಸ್ನೇಹಿತರೆ. ಸ್ಥಳೀಯ ಅಭ್ಯರ್ಥಿಗಳಿಗೆ ಒಂದು ಆದ್ಯತೆ ನೀಡಲಾಗ್ತಾ ಇದೆ. ವಿದ್ಯಾರ್ಹತೆ ಒಂದು ವಯೋಮಿತಿ ಮತ್ತು ಸೇವಾ ಅನುಭವದ ವಿವರಗಳಿಗಾಗಿ ಮತ್ತು ಅರ್ಜಿಯ ಒಂದು ನಮೂನೆಗಾಗಿ ಕೊಪ್ಪಳ ಜಿಲ್ಲಾಡಳಿತದ ಒಂದು ಭವನದಲ್ಲಿರುವಂತಹ ಮಹಿಳಾ ಮತ್ತು ಮಕ್ಕಳ ಒಂದು ಅಭಿವೃದ್ಧಿ ಇಲಾಖೆಗೆ ಹೋಗಿ ವೀಕ್ಷಿಸಬಹುದು ಸ್ನೇಹಿತರೆ. ಅರ್ಜಿಯ ನಮೂನೆಯನ್ನು ಈ ಕಚೇರಿಯಿಂದ ಪಡೆದುಕೊಳ್ಳಬೇಕಾಗತ್ತೆ. ಅರ್ಹ ಒಂದು ಅಭ್ಯರ್ಥಿಗಳು ಮಾರ್ಚ್ 4ರಂದು ಸಂಜೆ 5:30 ಒಳಗೆ ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ಉಚಿತ ಒಂದು ತರಬೇತಿಗೆ ಅರ್ಜಿಯನ್ನು ಹಾಕಬೇಕಾಗುತ್ತೆ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಇಷ್ಟ ಆಗಿತ್ತು. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ನಾನು ಅನ್ಕೊತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.